ಉಳಿಸಿ 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 ಕಬಿನಿ ಉಳಿಸಿ 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 ಕಬಿನಿ ಉಳಿಸಿ 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 ಕಬಿನಿ ಉಳಿಸಿ 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 ಕಾಡುಗಳನ್ನು ಉಳಿಸಿ ರಕ್ಷಿಸಿ ರಕ್ಷಿಸಿ ಪ್ರಾಣಿ ಪಕ್ಷಿಗಳನ್ನು ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕು ಉಳಿಸಿ ಉಳಿಸಿ ಕಬಿನಿ ಉಳಿಸಿ 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 ಕಬಿನಿ ಉಳಿಸಿ ನಮ್ಮದು ನಮ್ಮದು ಕಬಿನಿ ನಮ್ಮದು 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 ಕಬಿನಿ ನಮ್ಮದು ಅಯ್ಯಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಉಳಿಸಿ 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 ಕಬಿನಿ ಉಳಿಸಿ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಸರ್ ಆಕ್ಚುಲಿ ಏನ್ ಗೊತ್ತಾ, ಅಕ್ರಮವಾಗಿ ಅಂತರ್ಸಂತೆ ನಮ್ಮ ಕಬಿನಿ ಹಿನ್ನೀರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳು ತಲೆ ಎತ್ತಿದಾವೆ. ಕಮರ್ಷಿಯಲ್ ಕಟ್ಟಡಗಳು ಅಂದ್ರೆ ರೆಸಾರ್ಟ್ಗಳು ತಲೆ ಎತ್ತಿದಾವೆ. ಅವ್ರು ಕಮರ್ಷಿಯಲ್ ಪರ್ಪಸ್ಗೆ ಹೋಗಿ ನಮ್ಮನ್ನ ಮುಂದಿನ ಪೀಳಿಗೆಗೆ ಮೀಸಲಿಟ್ಟಿರುವ ಪರಿಸರನಾಗಿರ್ಬೋದು ಅಥವಾ ನಮ್ಮ ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು ಅದನ್ನ ಅವ್ರ ಜೀವನ ತೆಗೆದು ನಾವು ಇವರು ಬಿಸ್ನೆಸ್ ಮಾಡಕ್ ಕೊಟ್ಟಿದ್ದಾರೆ. ಅಕ್ರಮವಾಗಿ ರೆಸಾರ್ಟ್ ಕಟ್ಟಿದ್ರೆ ಒಂದು 8 ರಿಂದ 10 ರೆಸಾರ್ಟ್ಗಳು ತಲೆ ಎತ್ತಿದಾವೆ. ಆ ರೆಸಾರ್ಟ್ಗಳು ಕಟ್ಟಿದ್ರೆ ಅದಕ್ಕೆ ಬೇಕಾದಂತ ಮೆಟೀರಿಯಲ್ಗಳನ್ನ ಪ್ರೊವೈಡ್ ಮಾಡಕ್ಕೆ ನಮ್ಮ ಕಾಡನ್ನ ಸರ್ವನಾಶ ಮಾಡ್ತಾರೆ. ಅಥವಾ ರೆಸಾರ್ಟ್ಗಳು ಕಟ್ಟಡ ಮಾಡಿದ್ರೆ ಆ ರೂಮಿಂದ ಹೊರಗಡೆ ಹೋಗಂತ ಕಕ್ಕಸ್ ಇರ್ಬೋದು, ಆ ಕಕ್ಕಸ್ನ ಪಿಟ್ನ ಕಾವೇರಿ ನದಿಗೆ ಕೊಟ್ರೆ ಕಾವೇರಿ ನದಿ ಅಲ್ಲಿಂದನೇ ಕಲುಷಿತಗಳಾಗ್ತವೆ. ಈ ಅಕ್ರಮ ರೆಸಾರ್ಟ್ ರಿಂದ ಕಾಡ್ ನಾಶ ಆಗುತ್ತೆ. ನಮ್ಮ ಕಡೆಯಿಂದ ನಮ್ಮ ಜನರೇಷನ್ ಅಂತೂ ಯಾವುದೇ ಕಾರಣಕ್ಕೂ ನಾವು ಅಪ್ರಾಣವು ಕಾಡ್ನ ಒಂದ್ ಸ್ಕ್ವೇರ್ ಫೀಟ್ ಅಂತೂ ನಾವು ಕಾರ್ನ ಕಟ್ಟಕ್ಕಾಗಲ್ಲ. ಅಂದ್ರೆ ನಾವು ಕಾಡ್ನ ನಿರ್ಮಾಣ ಮಾಡಕ್ಕಾಗಲ್ಲ. ಇರೋ ಕಾಡ್ನ ಉಳಿಸ್ಕೊಳಕ್ಕೂ ನಮ್ಗೆ ಯೋಗ್ಯತೆ ಇಲ್ವಾ? ಇವರು ದುಡ್ಗೋಸ್ಕರ ನಮ್ಮ ಮಾನ್ಯ ಎಚ್.ಡಿ. ಕೋಟೆ ಶಾಸಕರಾಗಿರುವ ಅನಿಲ್ ಚಿಕ್ಕಮಾದವರು ಮತ್ತೆ ನಮ್ಮ ಜಿಲ್ಲಾಡಳಿತ ಎಲ್ಲರೂ ಕೂಡ ಪರ್ಮಿಷನ್ ಕೊಟ್ಕೊಂಡು ನಿಂತಿದೆ. 2011ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ರೂಲ್ಸ್ ಮಾಡಿದೆ, ಯಾವ್ದು 10 ಕಿಲೋಮೀಟರ್ ಒಳಗಡೆ ಯಾವುದೇ ರೀತಿಯ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಒಂದು ಕಮರ್ಷಿಯಲ್ ಒಂದು ಕಟ್ಟಡ ಇರ್ಬೋದು, ಯಾವ್ದು ವಾಣಿಜ್ಯ ಚಟುವಟಿಕೆಗಳು ಮಾಡಬಾರ್ದು ಅಂತ. ಇವರು ದುಡ್ಗೋಸ್ಕರ ಬಿಸ್ನೆಸ್ಗೋಸ್ಕರ ಮಾಡ್ಕೊಂಡು ಹೋದ್ರೆ ನಾಳೆ ನಮ್ಮ ಮಕ್ಕಳಿಗೆ ಹುಲಿನಾಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿಗಳನ್ನಾಗಿರ್ಬೋದು ಅಥವಾ ಕಾಡ್ನೇ ಆಗಿರ್ಬೋದು ನಾವು ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ಇದು ಮಕ್ಕಳ ಕಾಡು, ಇದು ಮಕ್ಕಳ ನದಿ, ಇದು ಮಕ್ಕಳ ಹುಲಿ ಅನ್ಬಿಟ್ಟು ನಾವು ಮುಂದಿನ ಪೀಳಿಗೆಗೆ ಗೂಗಲ್ ನಲ್ಲಿ ತೋರಿಸ್ಬೇಕಾಗುತ್ತೆ. ಇಂಥ ಸಂಕಷ್ಟ ನಮ್ಮ ಮುಂದಿನ ಪೀಳಿಗೆಗೆ ಬೇಡ. ನಮ್ಮ ಕಾಡು ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂದಂಗೆ ಈ ಅಕ್ರಮ ಕಟ್ಟಡಗಳು ಏನೇನು ನಿರ್ಮಾಣ ಆಗ್ತಿದೆ ಅಥವಾ ನಿರ್ಮಾಣ ಆಗಿದೆ ಅವನ್ನ ಕೂಡಲೇ ತೆರವುಗೊಳಿಸಿ ಜಿಲ್ಲಾಡಳಿತ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಂತೀವಿ ಸರ್. ಆರ್ಯನ್ ಗಂಧಗುಡಿ.